ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಕಿಲಿಕೆ ಶಶ್ ಯೂಟ್ಯೂಬ್ ಚಾನಲ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸಿರುವಂಥ ರಾಬರ್ಟ್ ಸಿನಿಮಾದಿಂದ ಇವತ್ತು ಫಸ್ಟ್ ಲಿರಿಕಲ್ ಸಾಂಗ್ ರಿಲೀಸ್ ಆಗಿದೆ. ಇವಾಗ ನಾನು ಜಸ್ಟ್ ಕೇಳಿದೆ, ಆ ಒಂದು ಸಾಂಗ್ ಯಾವುದಪ್ಪ ಅಂತಂದರೆ ಬಾ ಬಾ ನಾ ರೆಡಿ ಅಂತ ಅಂದ್ಬಿಟ್ಟು. ಈ ಒಂದು ಸಾಂಗ್ನ ಬರೆದಿರೋದು ವಿ ನಾಗೇಂದ್ರ ಪ್ರಸಾದ್ ಅವರು. ಸೊ ಹಲವಾರು ಸಿನಿಮಾಗಳಿಗೆ ಲಿರಿಕ್ಸ್ನ ಬರೆದಿದ್ದಾರೆ. ಸೊ ಅದೇ ರೀತಿ ಈ ಒಂದು ಸಿನಿಮಾಗೂ ಕೂಡ ಬರೆದಿದ್ದಾರೆ ಲಿರಿಕ್ಸ್ನ. ಸೊ ತುಂಬ ಚೆನ್ನಾಗಿದೆ, ತುಂಬ ಕ್ಯಾಚಿಯಾಗಿದೆ ಲಿರಿಕ್ಸ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ಒಂದು ಸಾಂಗ್ಗೆ ಮ್ಯೂಸಿಕ್ನ ಕೊಟ್ಟಿರುವಂಥದ್ದು ಅರ್ಜುನ್ ಜನ್ಯ ಅವರು. ತುಂಬ ಚೆನ್ನಾಗಿ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ನನಗೆ ಗಿಟಾರ್ ಸೌಂಡು ತುಂಬ ಇಷ್ಟ ಆಯ್ತು ಈ ಒಂದು ಸಾಂಗಲ್ಲಿ. ಆ ಒಂದು ಮ್ಯೂಸಿಕ್ನ ಯೂಸ್ ಮಾಡಿದ್ದಾರೆ, ಗಿಟಾರ್ನ ಯೂಸ್ ಮಾಡಿದ್ದಾರೆ. ನೀವು ಇಯರ್ಫೋನ್ ಹಾಕ್ಕೊಂಡು ಆ ಒಂದು ಮ್ಯೂಸಿಕ್ನ ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, ಎಲ್ಲೋ ಒಂದೊಂದು ತಾವು ಗಿಟಾರ್ನ ಯೂಸ್ ಮಾಡಿದ್ದಾರೆ. ಆ ಗಿಟಾರ್ ಫೀಲ್ ನಿಮಗೆ ಒಂಥರ ಡಿಫ್ರೆಂಟ್ ಆದಂಥ ಒಂದು ಫೀಲ್ ಕೊಡುತ್ತೆ. ನನಗೆ ಫೇವ್ರೇಟ್ ಆಗಿದ್ದು ಗಿಟಾರ್ ಸೌಂಡೇ, ಓಕೆನಾ, ಮ್ಯೂಸಿಕಲ್ಲಿ. ಬಟ್ ಟೋಟಲಾಗಿ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಫೇವ್ರೇಟ್ ಆಗಿದ್ದು ಗಿಟಾರ್ ಸೌಂಡು. ಚೆನ್ನಾಗಿ ಮಾಡಿದ್ದಾರೆ, ಓಕೆನಾ. ಅರ್ಜುನ್ ಜನ್ಯ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಲಿರಿಕ್ಸು ಕೂಡ ನಾನು ಅವಾಗಲೇ ಹೇಳ್ದಂಗೆ ನಾಗೇಂದ್ರ ಪ್ರಸಾದ್ ಅವರು ತುಂಬ ಚೆನ್ನಾಗಿ ಲಿರಿಕ್ಸ್ನ ಬರೆದಿದ್ದಾರೆ. ಆಮೇಲೆ ಎಡಿಟ್ ಮಾಡಿರೋದು ಈ ಲಿರಿಕಲ್ ವಿಡಿಯೋ ಗೌತಮ್ ರಾಜ್ ಅವರು ಎಡಿಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ದರ್ಶನ್ ಅವರ ತೋರಿಸೋದು ತೆಗೆಯೋದು ಅದರಿಂದ ನಮ್ಗೊಂಥರ ಗೂಸ್ ಪಂಪ್ ಸಿಗುತ್ತೆ. ತೋರ್ಸೋಕೆ ಬರ್ತಾರೆ, ಆಮೇಲೆ ತೆಗ್ದ್ಬಿಡೋದು. ಅದನ್ನು ಫೀಲ್ ಮಾಡಬೇಕು. ನಾವು ಫೀಲ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ಥರ ಗೂಸ್ ಪಂಪ್ ಸಿಗುತ್ತೆ ಅಂತ. ಸೊ ಇಲ್ಲೇ ಮೊಬೈಲಲ್ಲೇ ಈ ರೇಂಜಿಗೆ ಸಿಗ್ತಾ ಇರ್ಬೇಕಾದ್ರೆ ಇನ್ನು ಸಿನಿಮಾ ಥಿಯೇಟ್ರಲ್ಲಿ ಯಾವ ರೇಂಜಿಗೆ ಸಿಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಅದರ ಜೊತೆಗೆ ಈ ಒಂದು ಸಾಂಗ್ ವಿಶೇಷತೆ ಏನಪ್ಪ ಅಂತಂದರೆ ಡಿ ಅಲ್ಲೇ ಎಂಡ್ ಆಗುತ್ತೆ. ದರ್ಶನ್ ಅವರು ಡಿಯಿಂದನೇ ಸ್ಟಾರ್ಟ್ ಆಗೋದು ಹೆಸರು. ಜೊತೆಗೆ ಡಿ ಬಾಸ್ ಅಂತ ಕರೀತಾರೆ ಎಲ್ಲರೂ ಕೂಡ, ಡಿಯಿಂದ ಶುರುವಾಗುವಂಥದ್ದು. ಅದರ ಜೊತೆಗೆ ಈ ಒಂದು ಸಾಂಗು ಕೂಡ ನಾ ರೆಡಿ, ಒಡಿ, ತಡಿ, ಬಡಿ ಅಂತ ಈ ಥರ ಸಾಂಗ್ ಬರುವಂಥದ್ದು. ಅದರಿಂದ ನಿಮಗೆ ಡಿ ತುಂಬ ಮೇಯ್ನಾಗಿ ಕಾಣುತ್ತೆ ನಿಮಗೆ ಈ ಒಂದು ಸಾಂಗಲ್ಲಿ. ದರ್ಶನ್ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡೆ ಈ ಒಂದು ಸಾಂಗ್ನ ಮಾಡಿರೋದೇನೋ ಅಂತ ಅನಿಸುತ್ತೆ ನನಗೆ. ಆ ರೇಂಜಿಗೆ ಒಂದು ಲಿರಿಕ್ಸ್ನ ಕೊಟ್ಟಿದ್ದಾರೆ, ಅವ್ರಿಗೆ ತಕ್ಕಂಗೆ ಲಿರಿಕ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಫೈನಲಾಗಿ ಹೇಳ್ಬೇಕು ಅಂತಂದರೆ ಈ ಒಂದು ಸಾಂಗ್ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಒಂದು ರೀತಿ ಹೇಳ್ಬೇಕು ಅಂತಂದರೆ ಒಂದು ರೀತಿ ಗೂಸ್ ಪಂಪ್ಸು ಕೂಡ ಕೊಡ್ತು. ನನಗೆ ತುಂಬ ಫೇವ್ರೇಟು ಕೂಡ ಆಯಿತು ಈ ಒಂದು ಸಾಂಗು. ಇನ್ನು ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಯಾವ ರೀತಿ ಇರ್ಬೋದು ಸಿನಿಮಾ ಅಂತ. ನೋಡೋಣ, ಸಿನಿಮಾ ಬಂದಮೇಲೆ ಹೇಳ್ತೀನಿ ಸಿನಿಮಾ ನೋಡ್ಬಿಟ್ಟು, ಓಕೆನಾ. ಇದಿಷ್ಟು ಈ ಒಂದು ಸಾಂಗ್ನ ರಿವ್ಯೂ ನನ್ನ ಕಡೆಯಿಂದ. ದರ್ಶನ್ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಬರೀ ನನ್ನ ಕಡೆಯಿಂದ ಅಂತಲ್ಲ, ಎಲ್ಲರ ಕಡೆಯೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ. ಸೊ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಕೊಡಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನಿಮ್ಮ ಕಡೆಯಿಂದ ಅಂತ ಹೇಳ್ತಾ. ಅದ್ರ ಜೊತೆಗೆ ಇನ್ನೊಂದು ನಂದು ಲಕ್ಕಿಲಿಕೇಶ್ ವ್ಲಾಗ್ಸ್ ಅಂತ ಇನ್ನೊಂದು ಚಾನಲ್ ಇದೆ. ಆ ಒಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ.